ಭಾರತ ಟೆಸ್ಟ್ ತಂಡದ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಸತತವಾಗಿ 2 ವರ್ಷಗಳ ಕಾಲ ಭಾರತ ತಂಡದಿಂದ ದೂರ ಉಳಿದಿದ್ದ ಪೂಜಾರ ಎಲ್ಲಾ ಸ್ವರೂಪದ ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ್ದಾರೆ. ಅವರ ನಿವೃತ್ತಿಗೆ 2 ಪ್ರಮುಖ ಕಾರಣಗಳನ್ನ ಕ್ರಿಕೆಟ್ ಅಭಿಮಾನಿಗಳು ನೀಡುತ್ತಿದ್ದಾರೆ. ಅದೇನೆಂದ್ರೆ ಭಾರತ ತಂಡದಲ್ಲಿ ಸತತ ಅವಕಾಶ ವಂಚಿತರಾದ ಪೂಜಾರಗೆ ಇತ್ತ ದೇಶಿ ತಂಡದಲ್ಲೂ ಸ್ಥಾನ ದೊರಕಲಿಲ್ಲ. ಇನ್ನು ವಾಸ್ತವವಾಗಿ ನೋಡುವುದಾದ್ರೆ ದುಲೀಪ್ ಟ್ರೋಫಿಗೂ ಪೂಜಾರ ಅವರನ್ನ ಕಡೆಗಣಿಸಲಾಗಿತ್ತು. ಅದಕ್ಕಾಗಿ ಅವರು ಬೇಸರದಿಂದ ನಿವೃತ್ತಿ ಘೋಷಿಸಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕಾಗಿಯೇ ಅವರು ಬೇಸರದಿಂದ ನಿವೃತ್ತಿ ಘೋಷಿಸಿರಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಖಾಸಗಿ ಸುದ್ದಿ ಮಾಧ್ಯಮವೊಂದರ ಜೊತೆಗೆ ವಿಶೇಷ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಪೂಜಾರ, 100ಕ್ಕೂ ಹೆಚ್ಚು ಟೆಸ್ಟ್ ಪಂದ್ಯಗಳಲ್ಲಿ ಭಾರತವನ್ನ ಪ್ರತಿನಿಧಿಸುವ ಅದೃಷ್ಟ ನನ್ನದಾಗಿತ್ತು ಮತ್ತು ಕಳೆದ 2 ವರ್ಷಗಳಲ್ಲಿ ಏನಾಗಲಿಲ್ಲ ಎಂಬುದರ ಬಗ್ಗೆ ಚಿಂತಿಸುವುದಕ್ಕಿಂತ ನನಗೆ ಅದರ ಬಗ್ಗೆ ಹೆಮ್ಮೆ ಇದೆ. ನಾನು ಹಿಂತಿರುಗಿ ನೋಡಿದಾಗ ನನಗೆ ತೃಪ್ತಿ ಎನಿಸುತ್ತದೆ. ನಾನು ದೇಶಕ್ಕಾಗಿ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡಿದ್ದೇನೆ ಮತ್ತು ಕೆಲವು ಉತ್ತಮ ನೆನಪುಗಳನ್ನು ಸೃಷ್ಟಿಸಿದ್ದೇನೆ ಎಂದು ಪೂಜಾರ ಹೇಳಿದ್ದಾರೆ.